ಸುದ್ದಿಯಾನದ ಸಮಸ್ತ ವೀಕ್ಷಕರಿಗೂ ಹೊಸ ವರ್ಷದ ಶುಭಾಶಯಗಳು. ಚಿತ್ರರಂಗದಲ್ಲಿ ಬಾಕ್ಸ್ ಆಫೀಸ್ ಕ್ಲಾಶ್ ಹೊಸದೇನಲ್ಲ. ಕಳೆದ ಡಿಸೆಂಬರ್ನಲ್ಲಿ ಮಾರ್ಕ್ ಮತ್ತು 45 ನಡುವೆ ಕ್ಲಾಶ್ ಆಗಿತ್ತು. ಒಂದೇ ದಿನ ರಿಲೀಸ್ ಆಗಿತ್ತು. ಬಟ್ ಇದೊಂದು ಸ್ಯಾಂಡಲ್ವುಡ್ ಲೆವೆಲಲ್ಲಿ ಆಗಿತ್ತು. ಬಟ್ ಈಗ 2026ರಲ್ಲಿ ದೊಡ್ಡ ಸಿನಿಮಾದ ನಡುವೆ ಬಿಗ್ ಕ್ಲಾಶ್ ಆಗಲಿದೆ. ಎರಡು ಬಿಗ್ ಬಜೆಟ್ ಮತ್ತು ಸಾಕಷ್ಟು ನಿರೀಕ್ಷೆ ಮೂಡಿಸಿರುವ ದೊಡ್ಡ ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗ್ತಾ ಇದೆ. ಈ ಬಾರಿ ಯುಗಾದಿ ಅಂದೇ ಟಾಕ್ಸಿಕ್ ಹಾಗೂ ದುರಂಧರ್ 2 ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ. ಹಾಗಿದ್ರೆ ಈ ಎರಡು ಸಿನಿಮಾಗಳಲ್ಲಿ ಗೆಲ್ಲೋ ಸಿನಿಮಾ ಯಾವುದು? ಯಾಕಂದ್ರೆ ಒಂದೇ ದಿನ ರಿಲೀಸ್ ಆಗ್ತಾ ಇರೋದ್ರಿಂದ ಈ ಪ್ರಶ್ನೆ ಮೂಡುವುದು ಸಹಜ. ಹಾಗೆ ದಕ್ಷಿಣ ಭಾರತ ಸಿನಿಮಾದ ಬಗ್ಗೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೊಟ್ಟ ರಾಂಗ್ ಸ್ಟೇಟ್ಮೆಂಟ್ ಏನು? ಹಾಗೆ ಅದಕ್ಕೆ ಯಶ್ ಫ್ಯಾನ್ಸ್ ಯಾಕೆ ಕಿಡಿಕಾರ್ತಾ ಇದ್ದಾರೆ? ಯಾಕೆ RGB ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಸಾಕಷ್ಟು ದಿನಗಳ ಹಿಂದೆ 2026ರ ಮಾರ್ಚ್ 19ಕ್ಕೆ ಸಿನಿಮಾ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಟಾಕ್ಸಿಕ್ ಚಿತ್ರತಂಡ ಘೋಷಣೆ ಮಾಡಿತ್ತು. ಹಾಗಾಗಿ ಆ ದಿನ ಬೇರೆ ಯಾವುದೇ ಸಿನಿಮಾ ಬಿಡುಗಡೆಗೆ ಯಾರು ಕೂಡ ಮನಸ್ಸು ಮಾಡಲಿಲ್ಲ. ಲವ್ ಆ್ಯಂಡ್ ವಾರ್ ಸಿನಿಮಾ ರಿಲೀಸ್ ಡೇಟ್ ಕೂಡ ಟಾಕ್ಸಿಕ್ ವಿಚಾರಕ್ಕೆ ಮುಂದೂಡಲಾಗಿತ್ತು. ಆದರೆ ದಿಢೀರನೆ ಅದೇ ದಿನ ದುರಂಧರ್ 2 ಸಿನಿಮಾ ತೆರೆಗೆ ತರುವುದಾಗಿ ಹೇಳಿದ್ದಾರೆ. ಇದು ಬಾಕ್ಸ್ ಆಫೀಸ್ ಕ್ಲಾಶ್ಗೆ ಕಾರಣವಾಗ್ತಾ ಇದೆ. ಟಾಕ್ಸಿಕ್ ಹಾಗೂ ದುರಂಧರ್ 2 ಎರಡು ಕೂಡ ದೊಡ್ಡ ಸಿನಿಮಾಗಳೇ. KGF 2 ಬಳಿಕ ಯಶ್ ನಟನೆಯ ಸಿನಿಮಾ ಎನ್ನುವ ಕಾರಣಕ್ಕೆ ಟಾಕ್ಸಿಕ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಕೂಡ ಇದೆ. ಯಶ್ ಕೂಡ KGF ನಂತರ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಇವರಿಗೆ ಈ ಸಿನಿಮಾ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಯಾಕಂದರೆ KGFಗಿಂತ ಈ ಒಂದು ಸಿನಿಮಾದಲ್ಲಿ ದೊಡ್ಡದಾಗಿ ಕೊಡಬೇಕು. ಹಾಗಾಗಿ ಇದು ಸೂಪರ್ ಹಿಟ್ ಕೂಡ ಆಗಲೇಬೇಕು. ಅದು ಯಶ್ ಏಳಿಗೆಗೂ ಕೂಡ ಕಾರಣ ಆಗುತ್ತೆ. ಹಾಗೆ ದುರಂಧರ್ ರಿಲೀಸ್ ಆಗಿ ಸಾಕಷ್ಟು ಸಕ್ಸಸ್ ಅನ್ನು ಕಾಣ್ತಾ ಇದ್ದು ಸಾವಿರಾರು ಕೋಟಿ ಕೂಡ ಬಾಚಿಕೊಳ್ತಾ ಇದೆ. ಹೀಗಾಗಿ ಬ್ಲಾಕ್ ಬಾಸ್ಟರ್ ದುರಂಧರ್ ಸಕ್ಸಸ್ ಸೀಕ್ವೆಲ್ ಬಗ್ಗೆ ಹೈಪ್ ಕೂಡ ಕ್ರಿಯೇಟ್ ಮಾಡಿದೆ. ಈ ಎರಡು ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಆದರೆ ಈ ಎರಡು ಸಿನಿಮಾಗಳು ಒಂದೇ ದಿನ ರಿಲೀಸ್ ಆಗ್ತಾ ಇದ್ದು ಅತಿ ದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ ಆಗಲಿದೆ. ಎರಡು ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಒಂದೇ ದಿನ ಎರಡು ಸಿನಿಮಾಗಳು ಬರೋದ್ರಿಂದ ಉತ್ತರ ಭಾರತದಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಹಿನ್ನಡೆ ಆಗ್ಬೋದು. ಅದೇ ರೀತಿ ದಕ್ಷಿಣದಲ್ಲಿ ದುರಂಧರ್ 2 ಚಿತ್ರಕ್ಕೆ ಸ್ವಲ್ಪ ಪೆಟ್ಟು ಬೀಳಬಹುದು ಅಂತ ಹೇಳಿ ಬಾಕ್ಸ್ ಆಫೀಸ್ನಲ್ಲಿ ಒಂದು ಪಂಡಿತರು ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ದುರಂಧರ್ ಸಿನಿಮಾದ ಬಗ್ಗೆ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೊಂಡಾಡ್ತಾ ಇದ್ದಾರೆ. ಇದೀಗ ಟಾಕ್ಸಿಕ್ ಹಾಗೂ ದುರಂಧರ್ 2 ಕ್ಲಾಶ್ ಬಗ್ಗೆ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಟಾಕ್ಸಿಕ್ ಎದುರು ದುರಂಧರ್ 2 ಆರ್ಭಟ ಜೋರಾಗಿರುತ್ತದೆ ಎನ್ನುವ ಅರ್ಥದಲ್ಲಿ ರಾಜಗೋಪಾಲ್ ವರ್ಮಾ ಒಂದು ಟ್ವೀಟ್ ಮಾಡಿದ್ದಾರೆ. ಇದು ಯಶ್ ಅಭಿಮಾನಿಗಳನ್ನು ಕೆರಳಿಸಿದೆ. ಆಗಲಿ ನೋಡೋಣ ಏನಾಗುತ್ತೆ ಅಂತ ಹೇಳಿ RGBಗೆ ತಿರುಗೇಟನ್ನು ನೀಡಿದ್ದಾರೆ. ಈ ಹಿಂದೆ ಬಾಕ್ಸ್ ಆಫೀಸ್ ಕ್ಲಾಶ್ ಬಗ್ಗೆ ಯಶ್ ಮಾತನಾಡಿದ್ದ ವಿಡಿಯೋವನ್ನು ಕೂಡ ವೈರಲ್ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ನನ್ನ ಸಿನಿಮಾ ಬಿಡುಗಡೆ ಆಗುವಾಗ ಬೇರೆ ಯಾವುದೇ ಸಿನಿಮಾ ಬಂದರೂ ನಾನು ತಲೆ ಕೆಡಿಸಿಕೊಳ್ಳಲ್ಲ. ಅದು ನನ್ನ ಸಿನಿಮಾ, ನಾನು ರಿಲೀಸ್ ಮಾಡ್ತೀನಿ, ಉಳಿದವರು ಆ ಬಗ್ಗೆ ಯೋಚಿಸಬೇಕು ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಯಶ್ ಹೇಳಿದ್ರು. ಈಗ ಆ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಅವರ ಫ್ಯಾನ್ಸ್ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. Now it doesn't matter which movie is releasing in Karnataka. If I want to release my film, I will never think which movie is releasing in my state. It's my film and I will release it. Rest of people have to think about it. ಈ ದುರಂಧರ್ ಸಿನಿಮಾ 100 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ. ಸಿನಿಮಾ ಬಿಡುಗಡೆ ಆಗಿ ತಿಂಗಳು ಕಳೆದು ಕೂಡ ಸಾಕಷ್ಟು ಕಡೆಗಳಲ್ಲಿ ಈಗ ಕೂಡ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಈ ನಡುವೆ ದುರಂಧರ್ ಸಿನಿಮಾವನ್ನು ಹೊಗಳುವ ಭರದಲ್ಲಿ ಟಾಕ್ಸಿಕ್ ಸಿನಿಮಾವನ್ನು ರಾಜಗೋಪಾಲ್ ವರ್ಮಾ ತೆಗಳಿದ್ದಾರೆ ಅಂತಲೇ ಹೇಳ್ಬೋದು. ದುರಂಧರ್ 2ರ ಬೈಟ್ ವಿಷಕಾರಿಯಾಗಿರುತ್ತದೆ ಅಂತ ಹೇಳಿ ಒಂದು RGB ಟ್ವೀಟನ್ನು ಮಾಡಿದ್ದಾರೆ. ದಕ್ಷಿಣ ಭಾರತದ ಸಿನಿಮಾ ರಂಗದ ವಿರುದ್ಧ ಅವರು ಈ ಟ್ವೀಟ್ ಮಾಡಿದ್ದು ಬಹಳಷ್ಟು ಜನರಿಗೆ ಇದು ಇಷ್ಟ ಆಗಿಲ್ಲ. ದುರಂಧರ್ ಸಿನಿಮಾಗೆ ಹೋಲಿಸುತ್ತಾ RGB ಸೌತ್ ಸಿನಿಮಾ ಟೀಕಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ದುರಂಧರ್ ಸಿನಿಮಾ ಮೆಚ್ಚಿ ವರ್ಮಾ ಟ್ವೀಟನ್ನು ಮಾಡಿದ್ರು. ಬಾಲಿವುಡ್ ಮೇಲೆ ದಕ್ಷಿಣ ಭಾರತದ ಸಿನಿಮಾಗಳ ಆರ್ಭಟವನ್ನು ದುರಂಧರ್ ಮೂಲಕ ಆದಿತ್ಯ ದರ್ ಎಡಗಾಲಿನಲ್ಲಿ ಒದ್ದಿದ್ದಾರೆ. ಇದೀಗ ಬಲಗಾಲನ್ನ ದುರಂಧರ್ 2 ಮೂಲಕ ಸಿದ್ಧಪಡಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ವ್ಯಂಗ್ಯವಾಡಿದ್ದಾರೆ ಅಂತಲೇ ಹೇಳ್ಬೋದು. ಮೊದಲ ಭಾಗ ಪ್ರೇಕ್ಷಕರನ್ನ ಹೆದರಿಸಿದ್ರೆ ಎರಡನೆಯದು ಅವರನ್ನ ಮತ್ತಷ್ಟು ಭಯಭೀತಗೊಳಿಸುತ್ತೆ ಅಂತ ಹೇಳಿ ಒಂದು ಬರೆದುಕೊಂಡಿದ್ದಾರೆ RGB ಅವರು. ಇದು ಟಾಕ್ಸಿಕ್ಗೆ ಟಾಂಗ್ ಕೊಟ್ಟು RGB ಹೀಗೆ ಬರೆದುಕೊಂಡಿರೋದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಮಾರ್ಚ್ನಲ್ಲಿ ದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ ಆಗೋದಂತೂ ಪಕ್ಕ. ಇದರಲ್ಲಿ ಎರಡು ಸಿನಿಮಾದ ಮೇಲೆ ಕೂಡ ಪ್ರೇಕ್ಷಕರಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಇದರಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ, ಟಾಕ್ಸಿಕ್ ಗೆಲ್ಲುತ್ತಾ ಅಥವಾ ದುರಂಧರ್ 2 ಗೆಲ್ಲುತ್ತಾ ಅನ್ನೋದು ಕೂಡ ಫ್ಯಾನ್ಸಲ್ಲಿ ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದೆ, ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿದೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.